ಕಳೆದ 4-5 ವರ್ಷಗಳಿಂದ ರಿಕ್ರೂಟ್ಮೆಂಟ್ ಆಗಲಿಲ್ಲ. ಅನೇಕ ಕಾರಣಗಳಿಂದ ಹಿಂದಿನ ಸರ್ಕಾರನೂ ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ರಿಕ್ರೂಟ್ಮೆಂಟನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದ್ದು. 2.5 ಲಕ್ಷ ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇದೆ. ಹಂತವಾಗಿ ಆ 2.5 ಲಕ್ಷ ಹುದ್ದೆನೂ ಕೂಡ ನಾವು ತುಂಬುತ್ತೇವೆ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದು ನಾವು. ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಳ ಮೀಸಲಾತಿ ಸಮಸ್ಯೆ ನಮಗೆ ಎದುರಾಯಿತು. ಆ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿಗೆ ಸಂಬಂಧವಾಗಿ ಒಂದು ರಿಟ್ಟು ಅರ್ಜಿ ಹಾಕಿದ ಮೇಲೆ ಆ ನ್ಯಾಯಾಲಯವು ಘನ ನ್ಯಾಯಾಲಯ ನಮಗೆ ಸೂಚನೆಯನ್ನು ಕೊಟ್ಟಿದ್ದು, ಇದು ಈ ಒಳ ಮೀಸಲಾತಿ ಇತ್ಯರ್ಥ ಆಗೋವರೆಗೂ ಕೂಡ ಯಾವುದೇ ನೇಮಕಾತಿ ಮಾಡಬಾರ್ದು, ಅಧಿಸೂಚನೆ ಹೊರಡಿಸಬಾರ್ದು ಅಂತೇಳಿ ತಡೆಯಾಜ್ಞೆಯನ್ನು ಕೊಟ್ಟರು. ಆ ಕಾರಣಕ್ಕಾಗಿ ನಾವು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಮಧ್ಯೆ ನಾವು ಈ ತೀರ್ಮಾನ ಆಗೋ ಮುಂಚೆ ನಾವೇನು ಸಬ್ ಇನ್ಸ್ಪೆಕ್ಟರ್ಗಳನ್ನು ಮತ್ತು ಕಾನ್ಸ್ಟೇಬಲರಿ ಅದನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೊರಟಿದ್ದು, ಆ ಸಂದರ್ಭದಲ್ಲಿ ಈ ಒಳ ಮೀಸಲಾತಿಯಿಂದ ನಿಂತು ಸಬ್ ಇನ್ಸ್ಪೆಕ್ಟ್ರದು ನೋಟಿಫಿಕೇಷನ್ನು ಈ ಆದೇಶ ಆಗೋದಕ್ಕೆ ಮುಂಚೆ ಆದದ್ರಿಂದ ಅಲ್ಲಿ ನಾವು ಬಚಾವಾದ್ವು. ಸುಮಾರು 947 ಸಬ್ ಇನ್ಸ್ಪೆಕ್ಟರ್ಗಳನ್ನು ರಿಕ್ರೂಟ್ ಮಾಡಿ ಅವರೆಲ್ಲ ಟ್ರೈನಿಂಗಲ್ಲಿದ್ದಾರೆ. ಈಗಾಗಲೇ ನಾವು ಅವ್ರನ್ನ ಬೇರೆ ಬೇರೆ ಠಾಣೆಗಳಿಗೆ ಕೂಡ ನೇಮಕವನ್ನು ಮಾಡಿದ್ದೇವೆ. ಆದರೆ ಇಲ್ಲಿ ಇವರು ಕೇಳ್ತಾ ಇರ್ತಕ್ಕಂಥದ್ದು ಕಾನ್ಸ್ಟೇಬಲ್ CPC 146 ಹುದ್ದೆ ಖಾಲಿ ಇದೆ, ಅದನ್ನು ತುಂಬಬೇಕು ಅಂತೇಳಿ. ಈಗ ಆ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಕಳೆದ ಕ್ಯಾಬಿನೆಟಲ್ಲಿ ಕೂಡ ಈ ಮೀಸಲಾತಿ ಒಳ ಮೀಸಲಾತಿಗೆ ಆದೇಶ, ಅದರ ಬಿಲ್ಲು ಕೂಡ ನಿನ್ನೆ ದಿವಸ ಕೆಳಮನೆಯಲ್ಲಿ ಮಂಡನೆ ಮಾಡಿದ್ದಾರೆ. ನಾವು ಅದಕ್ಕೆ ತಾತ್ಕಾಲಿಕವಾಗಿ ಏನು ಮಾಡಿದ್ದೇವೆ ಅಂದರೆ 167 ಗೃಹರಕ್ಷಕ ಸಿಬ್ಬಂದಿಗಳನ್ನ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೇಮಕ ಮಾಡಿದ್ದೇವೆ. 3600 ಹುದ್ದೆಗಳನ್ನು ಈಗಾಗಲೇ ನಮಗೆ FD ಅವರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಸದ್ಯದಲ್ಲೇ ನೋಟಿಫಿಕೇಷನ್ ಕೂಡ ಮಾಡ್ತೇವೆ. ಒಂದು ಸಾರಿ ಆ ನೋಟಿಫಿಕೇಷನ್ ಆಗಿ ರಿಕ್ರೂಟ್ಮೆಂಟ್ ಆದಮೇಲೆ ಈ 146 ಜನರನ್ನು ಕೂಡ ನಾವು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ.